ಓಕೆ, ನೀವು ರಿಯಾಕ್ಷನ್ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಅಲ್ಲಿ ನಾವು ಅಲ್ಲಿ ರಿಯಾಕ್ಟ್ ಮಾಡಲೇಬೇಕು, ಅಲ್ಲಿ ಉಳ್ಕೊಬೇಕನ್ನ ನಾವು ರಿಯಾಕ್ಟ್ ಮಾಡಲೇಬೇಕು ಅಂತ. ಬಟ್ ಬರುವಾಗ ಬೆಂಕಿಯವರು ಸಿಕ್ಕಾಪಟ್ಟೆ ಬೆಂಕಿ ಕಾರ್ಬಿಟ್ರು ಅಲ್ಲಿ. ಅದ್ರ ಬಗ್ಗೆ ಏನಾದರೂ ನಿಮ್ಗೆ ರಿಗ್ರೆಟ್ ಇದೆಯಾ? ಇಲ್ಲ ನಾನು ಕರೆಕ್ಟಾಗಿ ಮಾತಾಡಿದೆ, ನಾನು ಹೇಳಿದ್ದೆಲ್ಲ ಅಷ್ಟು ಕರೆಕ್ಟಾಗಿದೆ ಅಂತ ನೀವು ಅದಕ್ಕೆ ಸ್ಟ್ಯಾಂಡ್ ತೊಗೊತೀರಾ? ಈ ಸ್ಟ್ಯಾಂಡ್ ಅನ್ನೋ ಪದ ನಾನು ಕೇಳಿರೋದೇ ಬಿಗ್ ಬಾಸ್ ಮನೆಯಲ್ಲಿ, ಆಯ್ತಾ? ನಾನು ಇವತ್ತು ಬರೀ ಸೈಕಲ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಅಷ್ಟೇ ಗೊತ್ತಿರುತ್ತೆ. ಸೀರಿಯಸ್ಲಿ ಮ್ಯಾನ್, ಲೈಕ್ ನಿನಗೆ ಸ್ಟ್ಯಾಂಡ್ ತಗೋಬೇಕು, ಲೈಕ್ ವಾಟ್ ನಾನು ಮಾಡ್ತಾ ಬಂದಿದ್ದೀನಿ ಇದನ್ನು, ಇದು ಯಾವತ್ತೂ ಒಂದು ಸ್ಟ್ಯಾಂಡ್ ತಗೋಬೇಕು ಅನ್ನೋ ಒಂದು ಫೀಲಿಂಗ್ ಒಂದಿರಲಿಲ್ಲ. ಇಟ್ ಈಸ್ ಲೈಕ್ ಸಂಬಡಿ ಎಲ್ಸ್ ಇಸ್ ಜಡ್ಜಿಂಗ್ ನಾನು ಏನು ಮಾಡಬೇಕು ಅಂತ. ಆ ಒಂದು ವಿಚಾರ ಒಂಥರ ವಿಯರ್ಡ್ ಅಂತ ಅನ್ಸಿದ್ರು, ಬಟ್ ನನ್ನ ಲೈಫ್ನಲ್ಲಿ ನಾನು ಮಾಡ್ತಾ ಬಂದಿದ್ದೀನಿ. ಸೊ ನನಗೇನು ಹೊಸದಾಗಿರಲಿಲ್ಲ ಅದು. ನಾನು ಏನು ಹೇಳಿದ್ನೋ ಅದಕ್ಕೆ ಯಾವುದಕ್ಕೂ ನಾನು ರಿಗ್ರೆಟ್ ಮಾಡೋದೇ ಇಲ್ಲ. ಆ ವಿಚಾರ ಅಂತಲ್ಲ, ನಾನು ಆ ಮನೆ ಒಳಗಡೆ ಏನೇನು ಮಾಡಿದ್ದೀನೋ ಅದು ಯಾವುದಕ್ಕೂ ನಾನು ರಿಗ್ರೆಟ್ ಮಾಡಲ್ಲ. ನಾನು ಒಳ್ಳೇದು ಮಾಡಿದ್ರು ಅದು ನಾನೇ ಮಾಡಿದ್ದು. ನಾನು ಕೆಡ್ದಾಗ ಏನಾದರೂ ಬಿಹೇವ್ ಮಾಡಿದ್ರು ಅಥವಾ ಯಾರಿಗೋ ಒಬ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಬಿಹೇವ್ ಮಾಡಿದ್ರು ಅದನ್ನು ನಾನೇ ಮಾಡಿರೋದಾಗಿರೋದ್ರಿಂದ ನಾನು ಯಾವತ್ತೂ ನಾ ಮಾಡಿದ ಕೆಲಸಕ್ಕೆ ರಿಗ್ರೆಟ್ ಮಾಡಲ್ಲ. ಎಲ್ಲಾದರೂ ಒಂದು ಕಡೆ ಅದು ತಪ್ಪು ಅಂತ ಅನ್ಸಿದ್ರೆ ಐ ಮೇಕ್ ಶ್ಯೂರ್ ಐ ಆಮ್ ನಾಟ್ ಡೂಯಿಂಗ್ ಇಟ್ ಅಗೇನ್. ಅಷ್ಟೇ ಬಿಟ್ಟರೆ ನಾನು ಮಾಡಿದಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಬೇಜಾರು ಮಾಡ್ಕೊಳ್ಳೋದು ಅಥವಾ ಅಂದರೆ ಅವ್ರಿಗೋಸ್ಕರ ಅಂತ ನಾನು ಬದಲಾಗಿ ಬೇರೆ ಏನೋ ಮಾಡೋದು ನಾನು ಮಾಡಲ್ಲ.